ವಾಲ್ಯೂಮ್ ಸ್ಟಡಿ 4 ಯೆಹೋವನ ಮುಯ್ಯಿ ತೀರಿಸುವ ದಿನದ ಹರ್ಮಗೆದೋನ್ ಯುದ್ಧ. ಅಧ್ಯಾಯ 12. ನಮ್ಮ ಕರ್ತನ ಮಹತ್ವದ ಪ್ರವಾದನೆಗಳು. ಪುಟ 382. ಪ್ರವಾದಿ ದಾನಿಯೇಲನು 9:27 ದಾಖಲಿಸಿರುವಂತೆ 70ನೆಯ ವಾರದ ಮಧ್ಯದಲ್ಲಿ ಒಡಂಬಡಿಕೆಯ ಅನುಗ್ರಹದಿಂದ ಮೆಸ್ಸೀಯನು ಛೇದಿಸಲ್ಪಡುವನು. ಆತನು ಸಂಧಾನದ ಪ್ರತಿ ಸಾಂಕೇತಿಕ ಬಲಿದಾನದ ಅರ್ಪಣೆಯನ್ನು ಸ್ಥಾಪಿಸುತ್ತಾ ಕಟ್ಟಳೆಗಳ ಬಲಿದಾನಗಳನ್ನು ಮತ್ತು ನಿತ್ಯ ಹೋಮಗಳನ್ನು ನಿಲ್ಲಿಸುವನು ಮತ್ತು ನಂತರದ ಅಸಹ್ಯ ವಸ್ತುಗಳು, ಅಂದರೆ ನಿರಾಕರಿಸಿದ ರಾಷ್ಟ್ರಗಳು ಪ್ರಚಲಿತವಿರುವುದರಿಂದ ದೇವರು ಮೊದಲೇ ತೀರ್ಪು ಮಾಡಿರುವಂತೆಯೇ ಮುಳುಗಿಸುವ ತನಕ ಹಾಳು ಮಾಡುವನು. ಹಾಗೂ ಶಾರೀರಿಕ ಇಸ್ರಾಯೇಲ್ಯರ ಆಡಳಿತದ ನಾಶನದಲ್ಲಿ ಇದರ ನೆರವೇರುವಿಕೆಯನ್ನು ಕಾಣುತ್ತೇವೆ. ನಮ್ಮ ಕರ್ತನು ಹೇಳಿದ ಸಮಯದಿಂದ ನಿಮ್ಮ ಆಲಯವು ನಿಮಗೆ ಬರಿದಾಗಿ ಬಿಟ್ಟಿದೆ. ಕರ್ತನ, ಅಂದರೆ ಯೆಹೋವನ ಹೆಸರಿನಲ್ಲಿ ಬರುವವನಿಗೆ ಆಶೀರ್ವಾದ ಎಂದು ನೀವು ಹೇಳುವ ತನಕ ನೀವು ನನ್ನನ್ನು ನೋಡುವುದೇ ಇಲ್ಲ. ಅವರ ಆಲಯವು ಅವರಿಗೆ ಅಸಹ್ಯ ವಸ್ತುವಾಯಿತು. ಖಾಲಿ ನಮೂನೆ, ದೇವರು ಒದಗಿಸಿದ ಪಾಪ ಪರಿಹಾರವನ್ನು ನಿರಾಕರಿಸಿಕೊಂಡಿರುವ ಗುರುತು. ಮತ್ತಾಯ 27:25. ಮತ್ತು ತಾವೇ ಮೊರೆಯಿಟ್ಟ ಶಾಪದಲ್ಲಿ ಉಳಿದುಕೊಂಡರು. ದೇವರು ಮುಂತಿಳಿಸಿದ ತೀರ್ಪು ಮಾಡಿದಂತೆಯೇ ಅವರ ನಾಶನವು ಶೀಘ್ರವಾಗಿ ನೆರವೇರಿತು. ಆದರೆ ದಾನಿಯೇಲನ ಪ್ರವಾದನೆಯು ನಾಮಾಂಕಿತ ಆತ್ಮಿಕ ಇಸ್ರಾಯೇಲ್ಯರ ಅಸಹ್ಯ ವಸ್ತುಗಳ ಹಾಳು ಮಾಡುವಿಕೆಯನ್ನು ಬಹಳವಾಗಿ ತಿಳಿಸುತ್ತದೆ. ಅದು ಪೋಪನ ಅಧಿಕಾರದಲ್ಲಿ ಪ್ರತಿನಿಧಿಸಿತ್ತು ಹಾಗೂ ಅದು ಆತ್ಮಿಕ ದೇವಾಲಯದ, ಕ್ರಿಸ್ತನ ಸಭೆಯ ಅಥವಾ ಆತ್ಮಿಕ ಮನೆಯ ಆತ್ಮಿಕ ನಾಶನಕ್ಕೆ ಬಹಳವಾಗಿ ಮತ್ತು ಹಾನಿಕರ ಪ್ರಭಾವವನ್ನು ಬೀರಿತು. ತಪ್ಪುಗಳ ಈ ನಾಶಕರ ವ್ಯವಸ್ಥೆಯು ಪವಿತ್ರ ಸ್ಥಳದ ವರ್ಗವನ್ನು ಶುದ್ಧೀಕರಿಸುವವರೆವಿಗೂ ಮುಂದುವರಿಯಬೇಕಿತ್ತು ಮತ್ತು ಅದರಿಂದಾಚೆಗೆ ಅದು ಅಧಿಕವಾಗಿ ಸಮೃದ್ಧವಾಗಿ ಮತ್ತು ಅನೇಕ ನಾಮಾಂಕಿತ ಆತ್ಮಿಕ ಇಸ್ರಾಯೇಲ್ಯರನ್ನು ಮುನ್ನಡೆಸಿ ಎಲ್ಲರಿಗಾಗಿ ಒಂದೇ ಸಾರಿ ಕೊಟ್ಟಂತಹ ಈಡುಬಲಿಯ ಬಲಿದಾನವನ್ನು ನಿರಾಕರಿಸುವಂತೆ ಮಾರ್ಗದರ್ಶಿಸಿತು. ಹಾಗೂ ಅದರ ವ್ಯಾಪಕ ಹರಡುವಿಕೆಯ ಪ್ರಭಾವವು ನಿರಾಕರಿಸಲ್ಪಟ್ಟ ಕ್ರೈಸ್ತ ವರ್ಗದ ನಾಶನ. ದಾನಿಯೇಲ 11:31, 12:11 ಮತ್ತು ವೇದದ ಅಧ್ಯಯನಗಳು ಸಂಪುಟ 3, ಅಧ್ಯಾಯ 4. ಸ್ಟಡೀಸ್ ಇನ್ ದ ಸ್ಕ್ರಿಪ್ಚರ್ಸ್, ವಾಲ್ಯೂಮ್ 3, ಚಾಪ್ಟರ್ 4. ಹಾಳು ಮಾಡುವ ಅಸಹ್ಯ ವಸ್ತುಗಳ ಅಡಿಪಾಯವು ಮಾಸ್ನ ಸಿದ್ಧಾಂತದಲ್ಲಿ, ಅಂದರೆ ರೋಮನ್ ಧರ್ಮಾಚರಣೆಯಲ್ಲಿ ಅಡಕವಾಗಿದೆ. ಅಂದರೆ ಪಾಪ ಪರಿಹಾರಕ್ಕಾಗಿ ಕಲ್ವಾರಿಯ ಮಹಾಬಲಿದಾನಕ್ಕೆ ಬದಲಾಗಿ ಮಾನವ ಕಾರ್ಯಕ್ಷಮತೆಯನ್ನು ಪ್ರತಿಯೋಜಿಸುತ್ತದೆ. ಅದು ಈಗ ಸ್ವಯಂ ಸಂಧಾನವನ್ನು ಪ್ರತಿಯೋಜಿಸುತ್ತದೆ ಹಾಗೂ ಅಂತಹ ಪ್ರಭಾವಗಳಿಂದ ಮತ್ತು ಮಿಥ್ಯಾತರ್ಕಗಳಿಂದ ಬೆಂಬಲಿಸಲ್ಪಟ್ಟು ಅಸಹ್ಯ ವಸ್ತುಗಳ ವ್ಯಾಪಕ ಹರಡುವಿಕೆಯು ಅನೇಕರನ್ನು ವಂಚಿಸುತ್ತದೆ, ಸಾಧ್ಯವಿದ್ದರೆ ಆಯ್ದುಕೊಂಡವರನ್ನೂ ಸಹ, ಮತ್ತು ಅವರು ಕ್ರೈಸ್ತ ವರ್ಗದ ನಾಶನದ ಮುನ್ಸೂಚಕರು. ಹಿಂದಿರುಗಿ ನೋಡಿದರೆ ಯಹೂದ್ಯ ಯುಗದ ಅಂತ್ಯದಲ್ಲಿ ಮತ್ತು ಸುವಾರ್ತ ಯುಗದ ಸುಗ್ಗಿಯ ಅಂತ್ಯದಲ್ಲಿ ಮತ್ತೊಂದು ಸಮಾನಾಂತರವನ್ನು ಕಾಣಬಹುದು. ಪಾಪಗಳಿಗಾಗಿ ನಿಜವಾದ ಬಲಿದಾನವನ್ನು, ಶಾರೀರಿಕ ಇಸ್ರಾಯೇಲ್ಯರ ನಿರಾಕರಣೆ ಮತ್ತು ಅವರು ಇನ್ನೂ ಬಿಟ್ಟುಕೊಡದಿರುವ ಸಾಂಕೇತಿಕ ಬಲಿದಾನಗಳನ್ನು ದೇವರು ಇನ್ನು ಮುಂದೆ ಅಂಗೀಕರಿಸುವುದಿಲ್ಲ. ಬದಲಾಗಿ ಆತನಿಗೆ ಅವು ಅಸಹ್ಯ ವಸ್ತುಗಳಾಗಿದ್ದು ಅವರ ರಾಷ್ಟ್ರೀಯ ಮತ್ತು ಧಾರ್ಮಿಕ ಬೀಳುವಿಕೆಗೆ ಮುಖ್ಯವಾದ ಪ್ರಸಂಗವಾಯಿತು. ಹಾಗಾಗಿ ಇಲ್ಲಿ ಈಡುಬಲಿಯ ನಿರಾಕರಣೆ ಮತ್ತು ಮಾಸ್ನ ಅಂಗೀಕಾರ ಅಥವಾ ಸತ್ಕಾರ್ಯಗಳು ಅಥವಾ ದೇಹ ದಂಡನೆ, ಇವುಗಳು ದೇವರ ದೃಷ್ಟಿಯಲ್ಲಿ ಅಸಹ್ಯ ವಸ್ತುಗಳಾಗಿ ಕ್ರೈಸ್ತ ವರ್ಗಕ್ಕೆ ಸಂಬಂಧಿಸಿದಂತೆ ರಾಜಕೀಯ ಮತ್ತು ಧಾರ್ಮಿಕ ಬೀಳುವಿಕೆಗೆ ಮುಖ್ಯವಾದ ಪ್ರಸಂಗವಾಯಿತು. ಮೊದಲೇ ಗುರುತಿಸಿರುವಂತೆ ದೇವರ ಪವಿತ್ರ ಸ್ಥಳವನ್ನು ಅಥವಾ ನಿಜವಾದ ದೇವಾಲಯವನ್ನು, ಸಭೆಯನ್ನು ಹೊಲಸು ಮಾಡಿದ ಅಸಹ್ಯ ವಸ್ತುಗಳು ಪೋಪನ ಅಧಿಕಾರವಾಗಿತ್ತು. ದೇವ ದೂಷಣೆಯ ಮಾಸ್ ಸಿದ್ಧಾಂತ ಅದರ ಮೂಲೆಗಲ್ಲು ಆಗಿದೆ.